ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಹ್ಯಾವ್ ಎ ಗ್ರೇಟ್ ಡೇ ಟು ಎವ್ರಿ ಒನ್. ಇವತ್ತು ನಾವು ನಿನ್ನೆ ಒಂದು ಕ್ರಿಯಾಪದದ ಒಂದು ಚಾರ್ಟನ್ನು ಹಾಕಿದ್ದೇನಲ್ವ, ಅದನ್ನು ನೋಡಿದ್ರಲ್ವ ನೀವು. ಹಾಗಾದರೆ ಕ್ರಿಯಾಪದ ಅಂದರೆ ಏನು ಅನ್ನೋದನ್ನು ನೋಡೋಣ. ಕ್ರಿಯಾಪದಗಳು ಕನ್ನಡದಲ್ಲಿ ಕ್ರಿಯೆ, ಸ್ಥಿತಿ ಅಥವಾ ಘಟನೆಯನ್ನು ವಿವರಿಸಲು ನಾವು ಬಳಸುವ ಒಂದು ಪದಗಳಾಗಿದೆ. ಇದು ವಾಕ್ಯದಲ್ಲಿ ಮುಖ್ಯ ಭಾಗಗಳಾಗಿದ್ದು, ಕ್ರಿಯೆಯನ್ನು ನಾವು ಸೂಚಿಸುವುದರ ಮೂಲಕ ವಾಕ್ಯಕ್ಕೆ ನಾವು ಅರ್ಥವನ್ನು ನೀಡಬಹುದು. ಹಾಗಾದರೆ ಈ ಕ್ರಿಯಾಪದಗಳ ಸ್ಥಿತಿಗಳನ್ನು ಅಥವಾ ಸಂಭವಿಸುವಿಕೆಯನ್ನು ಉದಾಹರಣೆ ಮೂಲಕ ನೋಡೋದಾದರೆ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತೇ ಇದೆ, ನೀವೆಲ್ಲ ಸ್ಕೂಲಲ್ಲಿ ಕಲ್ತಿರ್ತೀರ. ಆದರೂ ಕೂಡ ನಾವು ಇದರ ಬಗ್ಗೆ ನಾವು ಹೇಳಬೇಕಾಗತ್ತೆ. ಮಾಡು, ತಿನ್ನು, ಬರು, ಹೋಗು, ನೋಡು, ಕೇಳು, ಹೇಳು, ಕೊಡು, ತಗೋ, ಬರೆ, ಓದು, ಹೀಗೆ ಇದನ್ನು ನೀವು ಕ್ರಿಯಾಪದಗಳ ಸ್ಥಿತಿಗಳನ್ನು ನಾವು ವಿವರಿಸಲಿಕ್ಕೆ ಒಂದು ಉದಾಹರಣೆಯನ್ನು ನಾನು ಟು ಡೂ, ಮೇಕ್, ಟು ಈಟ್, ಟು ಕಮ್, ಟು ಗೋ, ಟು ಸಿ, ಟು ಲುಕ್, ಟು ಲಿಸನ್, ಟು ಆಸ್ಕ್, ಟು ಸೇ, ಟು ಟೆಲ್, ಟು ಗಿವ್, ಟು ಟಾಕ್, ಟು ರೈಟ್, ಟು ರೀಡ್, ಹೀಗೆ ನಾವು ಈ ಪದಗಳನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಈ ಪದಗಳು ಪ್ರಸ್ತುತ ಕಾಲದಲ್ಲಿ ನಡೆಯುವ ಕ್ರಿಯೆಗಳನ್ನು ಮಾತ್ರ ಸೂಚಿಸುತ್ತದೆ. ಈ ಕ್ರಿಯಾಪದಗಳನ್ನು ನಾವು ಮಾಡು, ಇದ್ದದ್ದು, ಮಾಡುತ್ತೇವೆ, ಮಾಡಿದ್ದೀಯಾ, ಮಾಡುತ್ತೇನೆ, ಮಾಡಿದ್ದೇನೆ ಅಂತ ಒಂದು ಹೇಳಬೇಕಾಗತ್ತೆ. ಬರೀ ಮಾಡು ಅಂತ ಹೇಳಿದರೆ ನಮಗೆ ಯಾವ್ಯಾವುದೋ ಒಂದು ಕಾಲದಲ್ಲಿ ಹೇಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ಈ ಕಾಲಗಳ ಒಂದು ಕ್ರಿಯಾಪದಗಳನ್ನು ಕಾಲಾನುಕ್ರಮದಲ್ಲಿ ನಾವು ಬದಲಾಗುವ ಒಂದು ಕ್ರಿಯೆಗೆ ನಾವು ಟೆನ್ಸ್ ಅಂತ ಹೇಳ್ತೇವೆ. ಆ ಟೆನ್ಸ್ ಅಂದರೆ ಕಾಲ ಅಂತ. ಇದು ನಿಮಗೆ ಅರ್ಥ ಗೊತ್ತೇ ಇರುತ್ತೆ, ನೀವೆಲ್ಲ ಸ್ಕೂಲಲ್ಲಿ ಕಲ್ತಿರ್ತೀರ. ಭೂತಕಾಲ, ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತ. ಈ ಟೆನ್ಸನ್ನು ನಾವು ಇದಕ್ಕೆ ಇಂಗ್ಲೀಷಲ್ಲಿ ಹೇಳೋದಾದರೆ ನಾವು ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಂತ ಹೇಳ್ತೇವೆ. ಈ ಮುಖ್ಯವಾದವುಗಳು ಈ ಮೂರು ಕಾಲಗಳು. ಈ ಕಾಲಕ್ಕನುಸಾರವಾಗಿ ನಾವು ಈ ಕ್ರಿಯಾಪದವನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಆ ಥರ ಕ್ರಿಯಾಪದ ಯೂಸ್ ಮಾಡಬೇಕಾದ್ರೆ ನಮಗೆ ಇಲ್ಲಿ ಬೇಸಿಕ್ ಆಗಿ ಒಂದು 6 ಆಗಿ ಒಂದು ಬೇಸಿಕ್ ಫಾರ್ಮನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಬೇಸ್ ಫಾರ್ಮು, ಇನ್ಫಿನಿಟಿವ್, ಆಮೇಲೆ ಪ್ರೆಸೆಂಟ್ ಪಾರ್ಟಿಸಿಪಲ್, ಪಾಸ್ಟ್ ಟೆನ್ಸ್, ಫಾಸ್ಟ್ ಪಾರ್ಟಿಸಿಪಲ್, ಆಮೇಲೆ ಗೆರುಂಡ್ ಅಂತ ಆ 6 ಬೇಸಿಕ್ ಫಾರ್ಮನ್ನು ನೀವು ನೋಡ್ಬೋದು. ಈ 6 ಬೇಸಿಕ್ ಫಾರ್ಮ್ ಆದರೆ ನೀವು ವರ್ಬ್ಸಲ್ಲಿ ಟೈಪ್ ಆಫ್ ವರ್ಬ್ಸನ್ನು ನೀವು 8 ಟೈಪ್ ಆಫ್ ವರ್ಬ್ಸನ್ನು ನಾನು ನಿಮಗೆ ಅಲ್ಲಿ ಹಾಕಿದ್ದೇನಲ್ವ. ಅದರಲ್ಲಿ ಆ್ಯಕ್ಷನ್ ವರ್ಬು, ಮಾಡೆಲ್ ವರ್ಬು, ಹಾಗೆ ಆಕ್ಸಿಲರಿ ವರ್ಬು, ಹೀಗೆ ಒಂದು 8 ಟೈಪ್ಸ್ ವರ್ಬ್ಸ್ ಇದೆ ಅಲ್ವ. ಅದರಲ್ಲಿ ನಾವು ಒಂದೊಂದಾಗಿ ನಾವು ನೋಡೋದಾದರೆ, ಈ ನಿಮಗೆ ಬೇಸಿಕ್ಕಾಗಿ ನಾವು ಏನು ಕಾಲಗಳನ್ನು ನಾವು ಅನುಸಾರವಾಗಿ ನಾವು ನೋಡ್ಕೋಬೇಕಾಗತ್ತೆ. ಅದನ್ನು ಹೇಗೆ ನೋಡೋದು, ಯಾವ ಟೈಪ್ ವರ್ಬನ್ನು ನಾವು ಹೇಗೆ ಯೂಸ್ ಮಾಡೋದು, ಮಾಡೆಲ್ ವರ್ಬನ್ನು ಹೇಗೆ ಯೂಸ್ ಮಾಡೋದು, ಆ್ಯಕ್ಷನ್ ವರ್ಬನ್ನು ಹೇಗೆ ಯೂಸ್ ಮಾಡೋದು, ಈಸ್, ಕ್ಯಾನ್, ಕುಡ್, ಮೇ,